ಪಡೆಯಿರಿ. ಒಂದು ಕುಂಭಕ್ಕೆ ಒಂದು ಸೀರೆ, ಒಂದು ಕೊಡ. ಹುಬ್ಬಳ್ಳಿ ಆಕಾಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ತೆಂಗಿನಕಾಯಿ ಉತ್ಸಾಹ ಹೇಗಿದೆ? ಹುಬ್ಬಳ್ಳಿ ಆಕಾಶ ಪುಟ್ಟಿ ಹಬ್ಬ ಕಳೆದ ಐದನೇ ವರ್ಷಕ್ಕೆ ಹೋಗ್ತಾ ಇದೆ. ಎಲ್ಲ ನಮ್ಮ ಯುವಮಿತರು ಸೇರಿಸಿ ಈ ಸನಾತನ ಹಿಂದೂ ಧರ್ಮದ ಎಲ್ಲ ಹಬ್ಬಗಳನ್ನು ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಸಮುದಾಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಅದೆಲ್ಲರೂ ಒಟ್ಟಾಗಿ ಇವತ್ತು ಆಕಾಶ ಪುಟ್ಟಿ ಹಬ್ಬ ಕತ್ತಲೆಯನ್ನ ಹೋಗಿಸಿ ಬೆಳಕನ್ನ ಬರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಕಾಶ ಪುಟ್ಟಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಕರ್ಮಪೂರ್ವ ಬಸವರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲರೂ ಸೇರಿಸಿ ಇವತ್ತು ನೋಡಬಹುದು. ಎಲ್ಲರ ಕುಟುಂಬ ಸಮೇತರಾಗಿ ಬಂದು ಆಕಾಶ ಪುಟ್ಟಿ ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತದೆ. ಮೊದಲಿನ ಕಾಲದಲ್ಲಿ ಯಾರೋ ಸಾವಿರಾರು ಜನ ಬಂದು ಎಲ್ಲ ಕುಟುಂಬ ಸಮೇತರಾಗಿ ಕೊಡುಗೆಯನ್ನು ಕೊಡಬೇಕಾಗಿರ್ತಕ್ಕಂಥ ದೇಶ ಇದೆ. ಮುಂದಿನ ತಿಳಿದಿರಿ ನೋಡಿದಾಗ ಇನ್ನು 10 ವರ್ಷ ಆ ಮಕ್ಕಳು ಈ ಕಾರ್ಯಕ್ರಮ ನಡೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಯುವಕರು ಬಹಳ ಅತ್ಯುತ್ತಮವಾಗಿ ಮಾಡಿದರೆ ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ. ಈ ಒಂದು ಆಕಾಶ ಬುಟ್ಟಿ ಹಬ್ಬ ಕೇವಲ ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದಿದ್ದಾರೆ. ಮುಂದೆ ಅವರು ಕೂಡ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ಶಾಸಕರು ಕೂಡ ಅವರನ್ನು ಹೇಳ್ಕೊಂಡಿದ್ದಾರೆ. ಮುಂದಿನ ಈಗಿನ ಹಳೆ ಪದ್ಧತಿಗಳ ನಮ್ಮ ಸನಾತನ ಧರ್ಮದ ಅನೇಕ ಚಟುವಟಿಕೆಗಳು ಅದೆಲ್ಲ ಮುಂದುವರಿಸುವಂತ ಕಾರ್ಯ ಆ ಚಿಕ್ಕ ಮಕ್ಕಳಲ್ಲಿದೆ. ಈ ಒಂದು ಕಾರ್ಯಕ್ರಮ ಆಗಿರುವಂತ ರಾಜು ಅವರು ಕೂಡ ಇದ್ದಾರೆ. ಅವ್ರ ಹತ್ರ ಕೇಳೋಣ ಸರ್, ಹೇಗೆ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಚಿಮ್ಮುವ ಬೆಳಕಿನ ಹಬ್ಬ ಗಂಡು ಮೆತ್ತಿದ ನಾಡಿನಲ್ಲಿ ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬ ಇದು ಇತ್ತೀಚಿನ ಆಧುನಿಕ ಡಿಜಿಟಲ್ ದುನಿಯಾದ ಸಂದರ್ಭದಲ್ಲಿ ನಮ್ಮ ಚಿಕ್ಕ ಮಕ್ಕಳು ಮೊಬೈಲ್ಗೆ ಅಡಿಟ್ ಆಗಿ ನಮ್ಮೆಲ್ಲ ಸಂಸ್ಕೃತಿ ಮರೆಯುವಂತ ಕೆಲಸ ನಮ್ಮ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ, ಶ್ರೀ ಮಹೇಶ್ ಚಂದ್ರ ಅವರ ಮಾರ್ಗದರ್ಶನದಲ್ಲಿ ನಾವು ಸತತ 5 ವರ್ಷಗಳಿಂದ ಇದು ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬದ ಉದ್ದೇಶ ನಮ್ಮ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು, ಹೆಚ್ಚು ಪರಿವಾರದ ಜೊತೆಗೆ ಸಾಮೂಹಿಕವಾಗಿ ಆಚರಣೆ ಆಗಬೇಕನ್ನುವಂತ ಉದ್ದೇಶದಿಂದ ಇದು ಹುಬ್ಬಳ್ಳಿ ಆಕಾಶ ಬುಟ್ಟಿ ಹಬ್ಬ ನಿರ್ಮಾಣವಾಗಿದೆ. ರತ್ನ ಅಂತೇಳಿ ಫೇಮಸ್ ಆದಂತಹ ವಿಂಟೇಜ್ ಪಾಟೀಲ್ ಕಸಬುಟ್ಟಿಯಲ್ಲಿ ತಯಾರಿಸಿ ಹಬ್ಬದ ಒಂದು ಪ್ರೈಸ್ ಅಲ್ಲಿ ಒಂದು ಗಿಫ್ಟ್ ಸೂಪರ್ ಆದ ಗಿಫ್ಟ್ ಅವ್ರು ಕೊಡ್ತಾ ಇದ್ದೀವಿ. ನಮ್ಮ ತಂಡದ ವತಿಯಿಂದ ಪ್ರತಿ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಕ್ ಬಂದಂತಹ ಪ್ರೇಕ್ಷಕರಿಗೂ ಕೂಡ ಒಂದು ಬಹುಮಾನ ನೀಡ್ತಾ ಇದ್ದೀವಿ. ಓವರ್ ಅವ್ರಿಗೆ ಸನ್ಮಾನಿಸಿ ಎನ್ ಶಶಿಕುಮಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರಪಾಲಿಕೆ ನಮ್ಮ ಕಮಿಷನರ್ ಸರ್ ಆದಂತಹ ಎನ್ ಶಶಿಕುಮಾರ್ ಸರ್ ಅವರಿಗೆ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿಯ ಏಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ, ಕಸ್ತೂರಿ ಕನ್ನಡ
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿಯಲೆದಾಡಿಸುವ ಬಂಡಿ.